ಹಾಯ್ ಸ್ನೇಹಿತರೆ, ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಚೇಳು ಅನ್ಕಂಡ್ರೆ ಯಾರಿಗೆ ಭಯ ಬರಲ್ಲ ಹೇಳಿ. ಎಲ್ಲರೂ ಭಯ ಪಡ್ತೀರಾ ಒಂದು ಚೇಳನ್ನ ನೋಡಿದರೆ. ಚೇಳು ಸ್ಕಾರ್ಪಿಯನ್ ಬಗ್ಗೆ ಮಾತಾಡ್ತಿದ್ದೀನಿ. ಆ ಚೇಳನ್ನ ನೋಡಿದ್ರೆ ಯಾರಿಗೆ ತಾನೇ ಭಯ ಬರಲ್ಲ. ಮನೇಲಿ ಒಂದು ಚಿಕ್ಕ ಪುಟ್ಟ ಹಲ್ಲಿ ಕಾಕ್ರೋಚ್ ನೋಡಿದ್ರೇ ಕಿಟಾರ್ ಅಂತ ಕಿರ್ಚ್ಕೊಳ್ಳೋ ನಾವು ಚೇಳನ್ನ ನೋಡಿದರೆ ಭಯ ಪಡದೇ ಇರ್ತೀವ. ಅಷ್ಟಕ್ಕೂ ನಾವು ಹಿರಿಯರು ಮನೇಲಿ ಯಾರಾದರೂ ಇದ್ದರೆ ಅವರು ಮಕ್ಕಳಿಗೆ ಕೂಡ ಅವೇರ್ ಮಾಡಿರ್ತಾರೆ. ನೋಡು, ಈ ಥರ ಯಾವುದಾದ್ರೂ ಒಂದು ಹುಳುನ ನೋಡಿದರೆ ಅದರಿಂದ ದೂರನೇ ಇರು, ಯಾಕೆ ಅದ್ರ ಹತ್ರಕ್ಕೆ ಹೋಗಬೇಡ. ಅದು ಕಚ್ಚಲ್ಲ, ಕುಟ್ಕಿದ್ರೆ ಮನುಷ್ಯನಿಗೆ ಅಲ್ಲಿ ವೆನಮ್ ಇಂಜೆಕ್ಟ್ ಆಗುತ್ತೆ. ಆ ಪ್ರಾಣಿ ಅಂದರೆ ಆ ಚೇಳಲ್ಲಿರುವ ವಿಷ ಮನುಷ್ಯನ ದೇಹದೊಳಗೆ ಇಂಜೆಕ್ಟ್ ಆಗುತ್ತೆ. ಕೆಲವೊಮ್ಮೆ ಅದು ಕೆಲವೊಬ್ಬರ ಬಾಡಿಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಕೂಡ ಗೊತ್ತಿರಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ, ಅಯ್ಯೋ ನನಗೆ ಚೇಳು ಕಚ್ಚಿದ್ರೆ ಏನೂ ಆಗಲ್ಲ ಅಂತ. ಬಟ್ ಚೇಳು ಯಾವುದು ಕಚ್ಚಿದೆ ಅನ್ನೋದು ಮುಖ್ಯ. ಅದರಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪ್ರಭೇದಗಳು ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ. ಮಲೆನಾಡಲ್ಲೇ ನಿಮ್ಗೆ ಒಂದು 40ರಿಂದ 50 ಪ್ರಭೇದದ ಚೇಳುಗಳು ಸಿಗ್ತವೆ. ಹಾಗಾಗಿ ಯಾವ ಚೇಳು ಕಚ್ಚಿದ್ರೆ ಸಾಯ್ತಾನೆ ಅನ್ನೋದು ಮೊದಲು ಕನ್ಫರ್ಮ್ ಮಾಡ್ಕೊಂಡಿರ್ಬೇಕು. ನಮ್ಮ ಕಡೆ ಸಿಗುವಂಥದ್ದು ಬಯಲುಸೀಮೆಯಲ್ಲಿ ಕಪ್ಪು ಚೇಳು ಸಿಗುತ್ತೆ. ಬಟ್ ಅದು ಅಷ್ಟೊಂದು ಜೀವಕ್ಕೆ ತೊಂದರೆ ಕೊಡೋಲ್ಲ. ಬಟ್ ಕೆಲವು ಟೈಮ್ ಮಾತ್ರ ಅದು ನಂಜು, ಅಂದರೆ ಅದು ವೈಬ್ರೇಷನ್, ಈ ಕರೆಂಟ್ ಹೊಡೆದಾಗ ಯಾವ ರೀತಿ ಜುಮ್ ಅನ್ನುತ್ತಲ್ಲ, ಆ ರೀತಿ ಒಂದು ದಿನ ಅದು ಎಫೆಕ್ಟ್ ಮಾಡುತ್ತೆ. ಬಟ್ ಜೀವಕ್ಕೆ ತೊಂದರೆ ಇರಲ್ಲ. ಆದರೆ ಇದು ಫ್ಯಾಕ್ಟ್ ಆಯಿತು. ಇನ್ನೊಂದು ಇದೆ, ವಿಚಿತ್ರವಾದ ಫ್ಯಾಕ್ಟ್ ಇದೆ. ಜಗತ್ತು ಎಷ್ಟು ಮುಂದುವರೆದಿದೆ ನೋಡಿ. ಚೈನಾ, ಕ್ಯಾಲಿಫೋರ್ನಿಯಾ, ಅರ್ಮೇನಿಯಾ, ನ್ಯೂ ಮೆಕ್ಸಿಕೋದಂಥ ದೇಶಗಳಲ್ಲಿ ಈ ಚೇಳನ್ನು ಕೂಡ ಚಿಕನ್ ರೀತಿ ಭಕ್ಷಿಸ್ತಾರೆ, ಅಂದರೆ ತಿಂತಾರೆ. ನಾವು ಯಾವ ರೀತಿ ನಾನ್ ವೆಜ್ನ ಕೇಳ್ತೀವಲ್ಲ ಬೆಂಗಳೂರಲ್ಲಿ, ಅರೇ ಬೈ ನನಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡು, ಇಲ್ಲ ನನಗೆ ತಂದೂರಿ ಮಾಡಿಕೊಡು, ಇಲ್ಲ ನನಗೆ ಮಟನ್ ಕಬಾಬ್ ಮಾಡಿಕೊಡು ಸ್ನ್ಯಾಕ್ಸ್ಗೆ ಅಂತ ಕೇಳ್ತೀವಲ್ಲ, ಅದೇ ರೀತಿ ಆ ದೇಶಗಳಲ್ಲಿ ಅರೇ ನೀ ನನಗೆ ಚೇಳಿನ ಕಬಾಬ್ ಮಾಡಿಕೊಡು, ಇಲ್ಲ ಚೇಳನ್ನ ಫ್ರೈ ಮಾಡಿಕೊಡು, ಇಲ್ಲ ಚೇಳನ್ನ ಒಂಥರ ಪಲ್ಯ ರೀತಿ ಮಾಡಿಕೊಡು ತಿನ್ನೋಕ್ಕೆ ಅಂತ ಕೇಳ್ತಾರೆ. ಬಟ್ ನಿಮಗೆ ಈ ಪ್ರಶ್ನೆ ಬರ್ಬೋದು, ಅರೆ ಚೇಳಲ್ಲಿ ವೆನಮ್ ಇದೆಯಲ್ಲ, ಅದು ಮನುಷ್ಯನ ದೇಹದೊಳಗೆ ಹೋದರೆ ಅದು ರಿಯಾಕ್ಟ್ ಆಗಲ್ವಾ? ಇಲ್ಲ, ರಿಯಾಕ್ಟ್ ಆಗಲ್ಲ. ಯಾಕಂದರೆ ಚೇಳಿನ ವೆನಮಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಸ್ ಇರುತ್ತೆ, ಹೆವಿ ಪ್ರೋಟೀನ್ಸ್ ಇರುತ್ತೆ. ಅದು ಆ್ಯಕ್ಚುಲಿ ಕೆಮಿಕಲ್ ರಿಯಾಕ್ಟ್ ಆಗಿ ಒಂದು ಫಾರ್ಮೇಟಲ್ಲಿರುತ್ತೆ. ಅಂತಂದರೆ ನಾವು ಹೇಳ್ತೀವಲ್ಲ, ಎಷ್ಟು ಈಗ ಆ್ಯಸಿಡ್ ಕಾನ್ಸಂಟ್ರೇಟ್ ಯಾವ ರೀತಿ, ಕಾನ್ಸಂಟ್ರೇಟ್ ಆ್ಯಸಿಡ್ ಬೇರೆ, ಅನ್ಕಾನ್ಸಂಟ್ರೇಟ್ ಆ್ಯಸಿಡ್ಗಳು ಬೇರೆ ಇರುತ್ತಲ್ಲ, ಹಾಗೆ ಇದು ವೆನಮ್ ಕೂಡ ಕೆಮಿಕಲ್ ಕೂಡ ಕಾನ್ಸಂಟ್ರೇಟ್ ಆಗಿರುತ್ತೆ. ಅದು ಜೀವಂತವಿದ್ದಾಗ ಕಚ್ಚಿದ್ರೆ ಮಾತ್ರ ಆ ಕೆಮಿಕಲಿಂದ ನಮ್ಮ ದೇಹಕ್ಕೆ ಡೇಂಜರಸ್, ಅದು ಕೆಟ್ಟದಾಗಿ ಪ್ರಭಾವ ಬೀರುತ್ತೆ. ಬಟ್ ಅದನ್ನು ಫ್ರೈ ಮಾಡಿದರೆ, ಅಂದರೆ ಅದನ್ನು ಸುಟ್ಟರೆ ಅಥವಾ ಬೇಯಿಸಿದರೆ ಆ ವೆನಮ್ ಅಂದರೆ ಆ ಹೇರಳವಾಗಿರುವ ಪ್ರೋಟೀನ್ಗಳು ಅವು ವಾಪಸ್ ನಮಗೆ ಪ್ರೋಟೀನ್ ರೀತಿಯೇ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಮಾಡುವ ಶೆಫ್ಗಳು ಯಾರು ಅಡುಗೆ ಮಾಡ್ತಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಈ ಚೇಳನ್ನ ಯಾವ ರೀತಿ ಬೇಯಿಸಬೇಕು, ಎಷ್ಟು ಡಿಗ್ರಿ ಅಂದರೆ ಎಷ್ಟು ಟೆಂಪ್ರೇಚರಲ್ಲಿ ಬೇಯಿಸಿದರೆ ಆ ವಿಷ ಅದು ವಾಪಸ್ ಏನಾಗುತ್ತೆ, ಅದು ಕಾನ್ಸಂಟ್ರೇಟ್ ಇಟ್ಟಿದ್ದು ನಮಗೆ ಮತ್ತೆ ಪ್ರೋಟೀನ್ ಆಗಿ ಹೇಗೆ ಬದಲಾಗುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅಲ್ಲಿ ಚೇಳನ್ನ ಬಹಳ ಫೇವ್ರೆಟ್ ಫುಡ್ ಐಟಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಫ್ಯಾಕ್ಟ್ ನಂಬರ್ 5, ನಿಮ್ಗೆ ಗೊತ್ತಿರುತ್ತೆ, ಮನುಷ್ಯ ಇವಾಗ ಸಿನಿಮಾಗಳಲ್ಲೆಲ್ಲ ಹೇಳ್ತಿರ್ತಾರೆ, ದೊಡ್ಡ ಸಿನಿಮಾಗಳಲ್ಲೆಲ್ಲ ಎಲ್ಲ ಚಿಕ್ಕ ಪುಟ್ಟ ಯಾರೋ ಜೀವನದಲ್ಲಿ ಯಾರನ್ನೋ ಒಬ್ಬರನ್ನ ಇಂಟರ್ವ್ಯೂ ಮಾಡುವಾಗ ಅಂತಿರ್ತಾರೆ, ಅಯ್ಯೋ ನಾನು ಯುದ್ಧ ಮಾಡೋಕ್ಕೆ ಹೋಗಿದ್ದೆ, ನನ್ನ ಎಡಗಡೆಯಿಂದಾನೇ ಒಂದು ಬುಲೆಟ್ ದಾಟ್ಕೊಂಡೋಯ್ತು, ನನಗೆ ಪಟ್ಟಂತ ನನ್ನ ಜೀವನದ ಎಲ್ಲ ಘಟನೆಗಳು ಕಣ್ಮುಂದೆ ಬಂದು ಹೋದಂಗಾಯಿತು, ಏಕೆ ನಾನು ಸಾವಿನ ಅಂಚಲಿದ್ದೆ. ಹೌ ಇಟ್ಸ್ ಪಾಸಿಬಲ್? ಹೆಂಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಡೀ ಜೀವನನೇ ಕಣ್ಮುಂದೆ ದಾಟೋಗುತ್ತೆ? ಎಸ್, ಅದು ಸೈನ್ಸ್ ಪ್ರಕಾರ ಹೇಳೋದಾದರೆ ಒಬ್ಬ ಮನುಷ್ಯ ಸಾವಿನ ಬಗೆ ಅಂದರೆ ಸಾವಿನ ಭಯ ಬರುತ್ತಲ್ಲ, ಆತನಿಗೆ ಆ ಮೈಕ್ರೋ ಸೆಕೆಂಡ್, ನ್ಯಾನೋ ಸೆಕೆಂಡ್ ಕೂಡ ವರ್ಷದ ಥರ ಕನ್ವರ್ಟ್ ಆಗುತ್ತಂತೆ. ಅವನ ಮೈಂಡಲ್ಲಿ ಕೆಮಿಕಲ್ ರಿಯಾಕ್ಟ್ ಆಗುತ್ತಲ್ಲ, ಆವಾಗ ಅವನ ಟೈಮು ಏಕದಮ್ ಸ್ಲೋ ಆಗೋಗುತ್ತೆ. 1 ಸೆಕೆಂಡು ಕೂಡ ಆತನಿಗೆ 1 ತಿಂಗಳ ಲೆಕ್ಕಿಗೆ ಬೀಳುತ್ತೆ. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ, ಯಾವುದಾದ್ರೂ ಪೇಷಂಟ್ಗೆ ಅವನಿಗೆ ಆ ಬೆಡ್ ರಿಡನ್ ಪೇಷಂಟ್ಸ್ ಇರ್ತಾರಲ್ಲ, ಪೇನ್ ಕಿಲ್ಲರು ಇಲ್ಲ ಹೈಲಿ ಹೆವಿ ಡೋಸ್ ಇಂಜೆಕ್ಷನ್ಗಳನ್ನ ಕೊಡ್ತಾರಲ್ಲ, ಅವರಿಗೆ ರಿಲ್ಯಾಕ್ಸೇಷನ್ಗೋಸ್ಕರ ಅಥವಾ ನಿದ್ರೆಗೋಸ್ಕರ ಆತ ತನ್ನ ನೋವನ್ನು ಮರೆಯೋದಕ್ಕೋಸ್ಕರ 1-2 ಇಂಜೆಕ್ಷನ್ಗಳನ್ನ ಕೊಡ್ತಾರಲ್ಲ, ಆವಾಗ ಬ್ರೈನಲ್ಲಿ ನ್ಯೂರೋಟಾಕ್ಸಿಕ್ ಅನ್ನುವಂಥ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಆವಾಗ ಬೆಡ್ ರಿಡನ್ ಪೇಷಂಟ್ಗೆ ಆತ ಮಲಗಿರೋದು 1 ಗಂಟೆ ಆದರೂ ಆತ ಬೆಡ್ ಮೇಲೆ ಮಲಗಿದ್ದು 1 ವರ್ಷ ಅನ್ನೋ ಥರ ಫೀಲ್ ಆಗುತ್ತಂತೆ.
ಯಾಕೆ ಅಂತಂದರೆ ಅವನ ಮೈಂಡಲ್ಲಿ ಆ ಥರ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಹಾಗಾಗಿನೇ ಮನುಷ್ಯ ಸಾಯುವಾಗಲೂ ಕೂಡ 1 ಸೆಕೆಂಡ್ ಅಥವಾ 10 ಸೆಕೆಂಡ್ ಆತನ ಮುಂದೆ ತನ್ನ ಜೀವನದ ಎಲ್ಲ ಆ ಘಟನೆಗಳು ಕಣ್ಮುಂದೆ ದಾಟೋದಾಗ ಆತನಿಗನ್ಸುತ್ತೆ, ನಾನು 2 ವರ್ಷದಿಂದ ಸಾವಿನ ಸುಳಿಯಲ್ಲೇ ಇದ್ದೀನಿ, ಇನ್ನೂ ನನಗೆ ಸಾವು ಬಂದಿಲ್ಲ ಅಂತ ಫೀಲ್ ಮಾಡ್ತಾನಂತೆ. ಫ್ಯಾಕ್ಟ್ ನಂಬರ್ 4, ನಿಮ್ಗೆ ಗೊತ್ತಿರ್ಬೋದು FBI ಅಂದರೆ ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಷ್ಟು ದೊಡ್ಡ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ. ಅದು ಅಮೇರಿಕಾ ಲೀಡ್ ಮಾಡುತ್ತೆ ಅದನ್ನು. ಅಮೇರಿಕಾದ ದೊಡ್ಡ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅದು. ಅದರಲ್ಲಿ ಒಬ್ಬ ಇರ್ತಾನೆ ರಾಬರ್ಟ್ ಹ್ಯಾಂಡ್ಸ್ಮನ್ ಅಂತ. ಆತ ಆ ಫೆಡ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಟೀಮಲ್ಲಿರುವ ಎಲ್ಲರಿಗೂ ಹೇಳ್ತಾನೆ, ಅರೆ ನಮ್ಮ ಟೀಮಲ್ಲಿ ಯಾರೋ ಒಬ್ಬ ನಿಯತಿಲ್ದಿರೋ ದೇಶದ್ರೋಹಿ ಸೇರಿಕೊಂಡಿದ್ದಾನೆ, ನಮ್ಮ ಎಲ್ಲ ಒಳ ಸಂಚುಗಳನ್ನು, ನಮ್ಮ ಸೂಚನೆಗಳನ್ನು ಅಥವಾ ನಮ್ಮ ಪ್ಲ್ಯಾನ್ಗಳನ್ನು ನಮ್ಮ ವಿರೋಧಿ ಬಣಗಳಿಗೆ ಮುಟ್ಟಿಸ್ತಾ ಇದ್ದಾನೆ, ಅಂತಂದರೆ ನಮ್ಮ ವಿರೋಧಿ ದೇಶದ ಆ ಇಂಟೆಲಿಜೆನ್ಸ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಹೆಂಗಾದರೂ ಮಾಡಿ ಹಿಡಿಬೇಕು ಅಂತ ಒಂದು ಆರ್ಡ್ರನ್ನ ಕೊಡ್ತಾನೆ. ಬಟ್ ನಿಮ್ಗೊಂದು ಫ್ಯಾಕ್ಟ್ ಗೊತ್ತಾ? ಇದರಲ್ಲೂ ಒಂದು ಫ್ಯಾಕ್ಟ್ ಇದೆ. ಆತ ಯಾರು ಅದನ್ನು ಗದ್ದಾರಿ ಕೆಲಸ ಅಂತಂದ್ರೆ ಯಾರು ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ರಲ್ಲ ಅವ್ರನ್ನ ಹಿಡಿಯೋಕ್ಕೆ ಆರ್ಡರ್ ಕೊಟ್ಟಂಥವನೇ ಆ್ಯಕ್ಚುವಲ್ ಗದ್ದಾರಿ ಅಂತಂದರೆ ದೇಶದ್ರೋಹಿ ಕೆಲಸ ಮಾಡ್ತಾ ಇದ್ದ. ಯಾರು? ರಾಬರ್ಟ್ ಅಂತ ಹೇಳಿದ್ನಲ್ಲ, ಆತನೇ ತನ್ನ FBI ಅಂದರೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿರುವ ಎಲ್ಲ ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಕೂಡ ಅಪೋಸಿಟ್ ಅಂತಂದರೆ ಯಾರು ವಿರೋಧಿ ದೇಶಗಳ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗಳಿರುತ್ತಲ್ಲ ಅವ್ರುಗಳಿಗೆ ಹೇಳ್ತಾ ಇರ್ತಾನಂತೆ. ಬಟ್ ಯಾವಾಗ ಇವನನ್ನು ಅರೆಸ್ಟ್ ಮಾಡಿದ್ರಲ್ಲ FBI ನವರು 2001ರಲ್ಲಿ ಒಂದು ಕೆಟ್ಟ ಅಥವಾ ಯೋಚನೆ ಮಾಡಬೇಕಾದಂಥ ಒಂದು ಸತ್ಯ ಸಂಗತಿ ಆಚರಣೆ ಬಂದಿದ್ದೇನು ಗೊತ್ತೇನೋ? ಆತ KBG ಅಂದರೆ ರಷ್ಯಾ ಇನ್ವೆಸ್ಟಿಗೇಷನ್ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ, ಆ KBGಯಲ್ಲಿ ಕೆಲಸ ಮಾಡ್ತಿದ್ದಂಥವನು. ಯಾರು? ರಾಬರ್ಟ್ ಹ್ಯಾಂಡ್ಸ್ಮನ್. ಈತ 1979ರಿಂದ 2001ರವರೆಗೆ FBI ಹೆಡ್ ಆಫ್ ದಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ 2001 ಅಮೆರಿಕಾದಲ್ಲಿ ತುಂಬ ಕೆಟ್ಟ ಮತ್ತು ಕರಾಳ ಇಂಟೆಲಿಜೆನ್ಸ್ ಅಂತಂದರೆ ಇಂಟೆಲಿಜೆನ್ಸ್ ಡಿಸಾಸ್ಟರ್ ಅಂತ ಕರೀತಾರೆ ಅದನ್ನು. ಫ್ಯಾಕ್ಟ್ ನಂಬರ್ 3, ನಿಮ್ಗೆ ಗೊತ್ತಿರ್ಬೋದು ನಮ್ಮ ಇಂಡಿಯನ್ ಕರೆನ್ಸಿ ವಿಶ್ವದಲ್ಲಿ ಎಲ್ಲಿ ಅಂದರೆ ಡಾಲರ್ ಎದುರು ಅತಿ ಕಳಪೆ ಗುಣಮಟ್ಟದ ಕರೆನ್ಸಿ ಯಾವುದು ಅಂತ ಸರ್ಚ್ ಮಾಡಿದರೆ ಸುಮಾರು ದೇಶಗಳು ಬರ್ತವೆ. ಬಟ್ ನಮ್ಮ ದೇಶದ ಕರೆನ್ಸಿ ಮುಂದೆ ಅತಿ ಕಳಪೆ ಕರೆನ್ಸಿ ಯಾವುದು ಅಂತ ಹುಡುಕ್ತಾ ಹೋದರೆ ತುಂಬ ದೇಶಗಳಿದ್ದಾವೆ. ನಮ್ಮ ದೇಶದ ₹1 ಪಕ್ಕದ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಅದು 2.25 ₹3 ಹತ್ತತ್ರ ಆಗುತ್ತೆ. ಹಾಗೆ ಈ ಕೆಲವೊಂದು ದೇಶಗಳಿದ್ದಾವೆ. ಆದರೆ ಇರಾನಲ್ಲಿ ಇದು ಯಾವ ರೇಂಜಿಗಿದೆ ಅಂತಂದರೆ ನಿಮ್ಮ ₹100 ಅಲ್ಲಿ 50,000 ಇರಾನಿಯನ್ ರುಪೀಸ್ಗೆ ಸಮ. ಅಂದರೆ ಭಾರತ ದೇಶದ ₹1 ಇರಾನಿಯನ್ ಕರೆನ್ಸಿ 50,000ಕ್ಕೆ ಸಮ. ಅಂದರೆ ನಮ್ಮ ಹತ್ರ 500 ನೋಟ್ ಇಟ್ಕೊಂಡು ನಾನು ಇರಾನ್ ದೇಶದಲ್ಲಿ ಸುತ್ತಾಡೋಕೆ ಹೋಗ್ತೀನಿ ಅಂತಂದರೆ ನನಗೆ 2,50,000 IRR ಕೊಡಬೇಕಾಗುತ್ತೆ ಇರಾನಿಯನ್ ದೇಶದವರು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಫ್ಯಾಕ್ಟ್ಸು? ಆಮೇಲೆ ಫ್ಯಾಕ್ಟ್ ನಂಬರ್ 2, ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆಯಿಂದ ಹೇಳ್ತಾ ಇದ್ದೀನಿ ನಾನು ಆಸ್ಟ್ರೋನಾಟ್ಸ್ ಮತ್ತು ಆ ಸ್ಪೇಸ್ ಏಜೆನ್ಸಿ ಅಥವಾ ಸ್ಪೇಸ್ ಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ, ಸ್ಪೇಸ್ ಸ್ಟೇಷನ್ಗೆ ಯಾಕೆ ಜನಗಳನ್ನ ಕಳಿಸ್ಬೇಕು ಅಥವಾ ಜನನ ಕಳಿಸ್ಬೇಕು? ನಿಮ್ಮ ತಲೆಯಲ್ಲೂ ಓಡ್ತಾ ಇರುತ್ತೆ, ನನ್ನ ತಲೆಯಲ್ಲೂ ಓಡ್ತಾ ಇರುತ್ತೆ. ಅವಾಗವಾಗ ನಾನು ಹೋಗಿ ನೋಡ್ತಾ ಇರ್ತೀನಿ, ಯಾಕೆ ಸ್ಪೇಸ್ ಸ್ಟೇಷನ್ಗೆ ಮನುಷ್ಯರನ್ನ ಕಳಿಸ್ತಾರೆ? ಎಲ್ಲ ಕಂಪ್ಯೂಟರೈಸ್ಡ್ ಆಗಿ ಹೋಗಿದೆಯಲ್ವಾ, ಅಡ್ವಾನ್ಸ್ಡ್ ಟೆಕ್ನಾಲಜಿಗಳಿದ್ದಾವೆ, ಎಲ್ಲ ಕಂಪ್ಯೂಟರ್ಲಿಂದಾನೇ ಕಂಟ್ರೋಲ್ ಮಾಡ್ಬೋದಲ್ವಾ. ನೋಡಿ, ನಮ್ಮ ದೇಶದಲ್ಲಿ ಅಂದ್ರೆ ಈ ಇಸ್ರೋನೋ ನಾಸಾನೋ ಅವ್ರ ಹತ್ರ ಎಲ್ಲೋ ಮಿಲಿಯನ್ಸ್ ಕಿಲೋಮೀಟರ್ ಆಚೆ ಇರೋ LN ಅಂದರೆ ಲೂನಾರ್ ಅಲ್ಲಿವರೆಗೂ, ಆಮೇಲೆ ಆ ಸೂರ್ಯನ ಹತ್ರ ಅಥವಾ ಮಾಸ್ ಹತ್ರ ಇವರು ಸಿಗ್ನಲ್ಗಳನ್ನು ಕಳಿಸ್ತಾರೆ ಅಂತಂದರೆ ಸ್ಪೇಸ್ ಸ್ಟೇಷನ್ನ ಕಂಪ್ಯೂಟರ್ ಮೂಲಕನೇ ಕಂಟ್ರೋಲ್ ಮಾಡೋಕ್ಕಾಗಲ್ವಾ? ಈ ಥರ ಪ್ರಶ್ನೆ ನಮಗೂ ಬಂದಿರುತ್ತೆ, ನಿಮಗೂ ಬಂದಿರುತ್ತೆ. ಬಟ್ ಸ್ಪೇಸ್ ಸ್ಟೇಷನ್ಗೆ ಜನಗಳನ್ನು ಕಳಿಸೋದು 2 ಉದ್ದೇಶದಿಂದ ಕಳಿಸ್ತಾರೆ. ಒಂದು, ಅಪ್ಪಿತಪ್ಪಿ ನಾಳೆ ಏನಾದರೂ ಮಾರ್ಸ್ಗೆ ಜನಗಳನ್ನು ಕರ್ಕೊಂಡು ಹೋಗಬೇಕು ಅಂತ ಆದರೆ, ಅಪ್ಪಿತಪ್ಪಿ ಚಂದ್ರನ ಮೇಲೇನಾದರೂ ಈ ಕಾಲೋನಿಗಳು ಅಥವಾ ಮಾರ್ಸ್ ಮೇಲೆ ಏನಾದರೂ ಕಾಲೋನಿಗಳು ಅಥವಾ ನಗರಗಳು ಸ್ಥಾಪನೆ ಆಗೋಕ್ಕೆ ಶುರು ಆದರೆ ಜನರನ್ನು ಕರ್ಕೊಂಡು ಹೋಗ್ಬೇಕಲ್ಲ, ಅಷ್ಟೊಂದು ತಿಂಗಳು ಅಥವಾ ಅಷ್ಟೊಂದು ದಿನಗಳು ಸ್ಪೇಸಲ್ಲಿ ಟ್ರಾವೆಲ್ ಮಾಡಬೇಕಲ್ಲ.
ಆ ಸ್ಪೇಸಲ್ಲಿ ರೇಡಿಯೇಷನ್ಗಳು ಮನುಷ್ಯನ ದೇಹದ ಮೇಲೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ರಿಯಾಕ್ಷನ್ ಮಾಡುತ್ತೆ, ಹಾಗೆ ಈ ಮನುಷ್ಯನ ದೇಹದ ಎಲುಬುಗಳು ಅಂತಂದರೆ ಬೋನ್ಸ್ ಮೇಲೆ 0 ಅಟ್ಮಾಸ್ಫಿಯರಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಥವಾ ಎಲುಬುಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೆ ಅಲ್ಲಿ ಸ್ಪೇಸ್ ಸ್ಟೇಷನಲ್ಲಿ ಜನಗಳು ಹೋಗ್ತಾರೆ. ಇನ್ನೂ ಒಂದು ಫ್ಯಾಕ್ಟ್ ಇದೆ, ಸ್ಪೇಸ್ ಸ್ಟೇಷನಲ್ಲಿ ಮ್ಯಾನ್ಯುವಲ್ ಮೇಂಟೆನೆನ್ಸ್ ತುಂಬ ಇರುತ್ತೆ. ಕೈಯಿಂದ ಅಂದರೆ ಮನುಷ್ಯರೇ ಮಾಡಬೇಕಾದಂಥ ಮೇಂಟೆನೆನ್ಸ್ಗಳು ಬೇಜಾನಿರುತ್ತೆ. ಅವನ್ನು ಪ್ರತಿದಿನ ಪರೀಕ್ಷಿಸ್ತಾ ಇರ್ತಾರೆ, ಅಂದರೆ ಚೆಕ್ ಮಾಡ್ತಾ ಇರ್ತಾರೆ. ಯಾವುದಾದ್ರೂ ಕೆಟ್ಟೋಗಿದೆಯಾ ಅಥವಾ ಯಾವುದಾದ್ರೂ ನಿಂತಿದೆಯಾ, ಯಾವುದು ಸರಿ ಇಲ್ಲ, ಯಾವುದನ್ನು ರಿಪೇರಿ ಮಾಡಬೇಕು, ಮ್ಯಾನ್ಯುವಲಿ ರಿಪೇರಿ ಮಾಡುವಂಥ ಪ್ಯಾಕ್ಟ್ಸ್. ಅಂದರೆ ಅಲ್ಲಿ ಕೆಲಸ ಇರೋದ್ರಿಂದ ಜನಗಳನ್ನು ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತಾರೆ. ಹಾಗಾಗಿನೇ ಜನರು ಸ್ಪೇಸ್ ಸ್ಟೇಷನಲ್ಲಿ 6 ತಿಂಗಳಿಗೆ ಒಂದೊಂದು ಸರ್ತಿ ಹೋಗಿ ಜನಗಳು ಬದಲಿ ಆಗ್ತಾ ಇರ್ತಾರೆ. 6 ತಿಂಗಳು ಒಬ್ಬರು ಹೋದರೆ ಇನ್ನು 6 ತಿಂಗಳಿಗೆ ಮತ್ತೊಬ್ರು ಹೋಗ್ತಾ ಇರ್ತಾರೆ. ಫ್ಯಾಕ್ಟ್ ನಂಬರ್ 1, ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಜನವರಿ ಫೆಬ್ರವರಿ ಅಂದರೆ ಈ 10-12 ತಿಂಗಳು ಏಕಿದೆ, ಹಾಗಾದರೆ ಅಕ್ಟೋಬರ್ 10ನೇ ತಿಂಗಳಾಗಬೇಕಿತ್ತಲ್ವಾ? ಅಕ್ಟೋಬರ್ ಅನ್ನುವಂಥದ್ದು 8ನೇ ತಿಂಗಳಾಗಬೇಕಿತ್ತಲ್ವಾ? ಅಕ್ಟೋಬರ್ ಅಂದರೆ ಆಕ್ಟೋಪಸ್ ಅಂತ ಏನಕ್ಕೆ ಹೆಸರು ಬಂತು? 8 ಕಾಲಿದೆ ಅದಕ್ಕೆ ಆಕ್ಟೋಪಸ್ ಅಂತ ಕರೀತಾರೆ. ಅಕ್ಟೋಬರ್ 10ನೇ ತಿಂಗಳು ಏನಕ್ಕಿದೆ? ಹಾಗಾದರೆ ಅಕ್ಟೋಬರ್ ಅಂದರೆ 8, ನವೆಂಬರ್ 9 ನವೆಂಬರ್ ಅಂದರೆ 9ನೇ ತಿಂಗಳು, ಡಿಸೆಂಬರ್ ಅಂದರೆ ಡೆಸಿ ಅಂದರೆ 10, ಡಿಸೆಂಬರ್ 10ನೇ ತಿಂಗಳಾಗಿರ್ಬೇಕಿತ್ತಲ್ವಾ? ಯಾಕೆ 12 ತಿಂಗಳು ಡಿಸೆಂಬರು? ಆ್ಯಕ್ಚುಲಿ ಮೊದಲು 10ನೇ ತಿಂಗಳು ಇರ್ತಾ ಇತ್ತು, 8ನೇ ತಿಂಗಳು ಅಕ್ಟೋಬರ್ ಆಗಿರ್ತಾ ಇತ್ತು, 9ನೇ ತಿಂಗಳು ನವೆಂಬರ್ ಆಗ್ತಾ ಇತ್ತು, 10ನೇ ತಿಂಗಳು ಡಿಸೆಂಬರ್ ಅಂತಾನೆ ಇರ್ತಾ ಇತ್ತು. ಬಟ್ 700 BC ಹಿಂದ್ಗಡೆ ಅಂದರೆ 700 BC ಬಿಫೋರ್ ಈ ಕ್ರಿಶ್ಚಿಯನ್ ಆದರೆ ಈ ಕ್ರಿಸ್ತಶಕ ಹುಟ್ಟೋಕ್ಕೂ ಮುಂಚೆ 700 ವರ್ಷಗಳ ಹಿಂದೆ 2 ತಿಂಗಳನ್ನು ಸೇರಿಸ್ತಾರೆ. ಫಸ್ಟು ಜನವರಿ ಮತ್ತು ಫೆಬ್ರವರಿ. ಅದಕ್ಕೆ ಅಕ್ಟೋಬರ್ 8ನೇ ತಿಂಗಳು ಹೋಗಿ 10ನೇ ತಿಂಗಳಿಗೆ ಬರುತ್ತೆ, ನವೆಂಬರ್ 9ನೇ ತಿಂಗಳು ಹೋಗಿ 11ನೇ ತಿಂಗಳು ಬರುತ್ತೆ, ಡಿಸೆಂಬರ್ 10ನೇ ತಿಂಗಳು ಹೋಗಿ 12ನೇ ತಿಂಗಳಿಗೆ ಬರುತ್ತೆ. ಹಾಗಾಗಿ ಆಕ್ಟ್ ಅಂದರೆ 8. ಹಾಗಾಗಿ 8ನೇ ತಿಂಗಳು 10ನೇ ತಿಂಗಳಿಗೆ ಹೋಯಿತು, ನವೆಂಬರ್ 9 ಅಂದರೆ 9ನೇ ತಿಂಗಳು ಹೋಗಿ 11ನೇ ತಿಂಗಳಿಗೆ ಸೆಟ್ ಆಯಿತು. ಹಾಗಾಗಿ ಈ ಡಿಸೆಂಬರ್ ಡೆಸಿ ಅಂದರೆ 10, ಅದು 10ನೇ ತಿಂಗಳು ಹೋಗಿ 12ನೇ ತಿಂಗಳಿಗೆ ಸೆಟ್ ಆಯಿತು. ಇದು BC 700 ಬಿಫೋರ್ ಆಗಿರುವಂಥದ್ದು. ಇದು ಫ್ಯಾಕ್ಟ್ಸ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ಸಲ್ಲಿ ಏನಾದರೂ ಹೊಸ ಥರ ತಿಳ್ಕೊಂಡೆ ಅಂತಂದರೆ, ಯಾವ ಫ್ಯಾಕ್ಟು ನಿಮಗೆ ಹೊಸದು ಅಂತ ಅಂದರೆ ಇದುವರೆಗೂ ಗೊತ್ತಿಲ್ಲದೆ ಇರೋ ಫ್ಯಾಕ್ಟ್ ಯಾವುದಾಗಿತ್ತು ಅದನ್ನು ಫ್ಯಾಕ್ಟ್ ನಂಬರ್ 1 or 2 ಅಂತ ಮೆನ್ಷನ್ ಮಾಡಿ. ಹಾಗೆ ಯಾವುದಾದ್ರೂ ನಿಮಗೆ ಗೊತ್ತಿರೋ ಫ್ಯಾಕ್ಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನನ್ನ ಪ್ಯಾಕ್ ಲಿಸ್ಟಲ್ಲಿ ಆ ವಿಡಿಯೋಗಳನ್ನ ಮಿಕ್ಸ್ ಮಾಡ್ಕೊತೀನಿ, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಭಾರತ್ ಮಾತಾ ಕಿ, ವಂದೇ ಮಾತರಂ.